ಹಾಯ್ ಫ್ರೆಂಡ್ಸ್, ನನ್ವೀರ್ ಚಾನೆಲ್ಗೆ ಸ್ವಾಗತ. ವಿರಾಟ್ ಕೊಹ್ಲಿ ಭಾರತ ಅಷ್ಟೇ ಅಲ್ಲದೆ ವಿಶ್ವ ಕಂಡಂತಹ ಅದ್ಭುತ ಕ್ರಿಕೆಟರ್. ತನ್ನ ಆಟದಿಂದ ಇಡೀ ವಿಶ್ವದಲ್ಲೇ ಅಭಿಮಾನಿ ಬಳಗ ಹೊಂದಿರುವ ಕೊಹ್ಲಿ ಭಾರತದ ಶ್ರೀಮಂತ ಆಟಗಾರರ ಪೈಕಿ ಅಗ್ರಸ್ಥಾನದಲ್ಲಿದ್ದಾರೆ. ಹೀಗಿರುವಾಗಲೇ ವಿರಾಟ್ ಅವರು ಬರೋಬ್ಬರಿ 300 ಕೋಟಿ ರುಗಳ ಒಪ್ಪಂದವನ್ನು ತಿರಸ್ಕರಿಸಿದ್ದಾರೆ. ಕಳೆದ 8 ವರ್ಷಗಳಿಂದ ಪೂಮಾ ಜೊತೆಗೆ ವಿರಾಟ್ ಅವರು ಬ್ರ್ಯಾಂಡ್ ಅಂಬಾಸಿಡರ್ ಆಗಿ ಜೊತೆ ನಿಂತಿದ್ದರು. ಆದರೆ ಇವಾಗ ಆ ಅವಧಿ ಪೂರ್ಣಗೊಂಡಿದ್ದು ವಿರಾಟ್ ತಮ್ಮದೇ ಆದ ಹೊಸ ಬ್ರ್ಯಾಂಡ್ ಅನ್ನು ಶುರು ಮಾಡುವ ಯೋಜನೆ ಹೊರಹಾಕಿದ್ದಾರೆ. ಕ್ರೀಡಾ ಜಗತ್ತಿನಲ್ಲಿ ಅತಿ ಹೆಚ್ಚು ಗುರುತಿಸಲ್ಪಟ್ಟ ಆಟಗಾರ ಒಳ ಉಡುಪು ಪಾಲುದಾರಿಕೆಗಳಲ್ಲಿ ಒಂದಾದ ಪೂಮಾದೊಂದಿಗಿನ ಒಡನಾಟವು ಕೊನೆಗೊಳ್ಳುತ್ತಿದೆ. 8 ವರ್ಷಗಳ ಒಟ್ಟಿಗೆ ಪಯಣದ ನಂತರ 36 ವರ್ಷದ ಕೊಹ್ಲಿ ಜರ್ಮನ್ ಕ್ರೀಡಾ ಉಡುಪು ಬ್ರ್ಯಾಂಡ್ನಿಂದ ಬೇರ್ಪಡಲಿದ್ದಾರೆ. ಕೊಹ್ಲಿ ಅವರು ಪೂಮಾದೊಂದಿಗಿನ ಒಪ್ಪಂದವನ್ನು ನವೀಕರಿಸಿಲ್ಲ. ಬದಲಿಗೆ ಏಕಾಂಗಿಯಾಗಿ ಹೋಗಲು ಮತ್ತು ಅವರ ಸ್ವಂತ ಜೀವನ ಶೈಲಿ ಬ್ರ್ಯಾಂಡ್ 18 ನ ವ್ಯಾಪ್ತಿಯನ್ನು ಹೆಚ್ಚಿಸುವ ಗುರಿ ಹೊಂದಿದ್ದಾರೆ. ಈ ಮೊದಲು ಪೂಮಾ 8 ವರ್ಷಗಳ ಹಿಂದೆ ಅಂದರೆ 2017ರಲ್ಲಿ ವಿರಾಟ್ ಕೊಹ್ಲಿ ಅವರೊಂದಿಗೆ 110 ಕೋಟಿ ರುಗಳ ಒಪ್ಪಂದ ಮಾಡಿಕೊಂಡಿತ್ತು. ಇದೀಗ ಆ ಒಪ್ಪಂದದ ಅವಧಿ ಮುಗಿದಿದ್ದು ವಿರಾಟ್ ಅವರು ಪೂಮಾ ಜೊತೆ ತಮ್ಮ ಒಪ್ಪಂದದ ನವೀಕರಣವನ್ನು ನಿರಾಕರಿಸಿದ್ದಾರೆ. ಇನ್ನು ವಿರಾಟ್ ಅವರು ತಮ್ಮದೇ ಬ್ರ್ಯಾಂಡ್ 18 ಅನ್ನು ಬೆಳೆಸುವ ಬಗ್ಗೆ ಚಿಂತನೆಯಲ್ಲಿ ಇದ್ದಾರೆ. 18 ಎಂದರೆ ನಿಮಗೆ ಈಗಾಗಲೇ ತಿಳಿದಿರಬಹುದು. ಹೌದು, ವಿರಾಟ್ ಕೊಹ್ಲಿ ಅವರ ಜೆರ್ಸಿ ನಂಬರ್ 18. ಈಗ ಅದೇ ನಂಬರ್ನಿಂದ ತಾವು ತಮ್ಮದೇ ಆದ ಬ್ರ್ಯಾಂಡ್ ಶುರು ಮಾಡಲು ಬಯಸಿದ್ದಾರೆ. ವಿರಾಟ್ ಅವರು ಬದಲಾಗಿ ಕ್ರೀಡಾ ಉಡುಪು ಕಂಪನಿ ಅಗಿಲಿಟಾಸ್ನೊಂದಿಗೆ ಕೈಜೋಡಿಸಲಿದ್ದಾರೆ. ಈ ಕಂಪನಿಯನ್ನು ಪೂಮಾ ಇಂಡಿಯಾ ಮತ್ತು ಆಗ್ನೇಯ ಏಷ್ಯಾದ ಮಾಜಿ ವ್ಯವಸ್ಥಾಪಕ ನಿರ್ದೇಶಕ ಅಭಿಷೇಕ್ ಗಂಗೂಲಿ ಸಹ ಸ್ಥಾಪಿಸಿದ್ದಾರೆ. ವರದಿಗಳ ಪ್ರಕಾರ ಕೊಹ್ಲಿ ಅವರ ಪ್ರಾಥಮಿಕ ಗಮನವು ತಮ್ಮದೇ ಆದ ಜೀವನ ಶೈಲಿ ಮತ್ತು ಅಥ್ಲೆಟಿಕ್ ಬ್ರ್ಯಾಂಡ್ 18 ಅನ್ನು ಜಾಗತಿಕವಾಗಿ ವಿಸ್ತರಿಸುವುದಾಗಿದೆ. ಪೂಮಾ ಇದಾಗಲೇ ಕೊಹ್ಲಿ ಅವರ ನಿರ್ಗಮನವನ್ನು ಖಚಿತಪಡಿಸಿದೆ. ಪೂಮಾ ವಿರಾಟ್ ಅವರ ಭವಿಷ್ಯದ ಪ್ರಯತ್ನಗಳಿಗೆ ಶುಭ ಹಾರೈಸುತ್ತದೆ. ಅವರೊಂದಿಗೆ ಹಲವು ವರ್ಷಗಳ ಅದ್ಭುತ ಒಡನಾಟ, ಅನೇಕ ಅತ್ಯುತ್ತಮ ಅಭಿಯಾನಗಳು ಮತ್ತು ಅದ್ಭುತ ಉತ್ಪನ್ನ ಸಹಯೋಗಗಳು ಇದ್ದವು. ಕ್ರೀಡಾ ಬ್ರ್ಯಾಂಡ್ ಆಗಿ ಪೂಮಾ ಮುಂದಿನ ಪೀಳಿಗೆಯ ಕ್ರೀಡಾಪಟುಗಳಲ್ಲಿ ಸಕ್ರಿಯವಾಗಿ ಹೂಡಿಕೆ ಮಾಡುವುದನ್ನು ಮತ್ತು ಭಾರತದಲ್ಲಿ ಕ್ರೀಡಾ ಪರಿಸರ ವ್ಯವಸ್ಥೆಯ ಭವಿಷ್ಯವನ್ನು ಬಲವಾಗಿ ನಿರ್ಮಿಸುವುದನ್ನು ಮುಂದುವರಿಸುತ್ತದೆ ಎಂದು ಪೂಮಾ ವಕ್ತಾರರು ಟೈಮ್ಸ್ ಆಫ್ ಇಂಡಿಯಾ ಉಲ್ಲೇಖಿಸಿದ ಹೇಳಿಕೆಯಲ್ಲಿ ತಿಳಿಸಿದ್ದಾರೆ. ವಿರಾಟ್ ಕೊಹ್ಲಿ ಅವರ ಈ ನಿರ್ಧಾರವು ಅವರ ಸ್ವಂತ ಬ್ರ್ಯಾಂಡ್ ಅನ್ನು ಬೆಳೆಸುವ ಮತ್ತು ಜಾಗತಿಕವಾಗಿ ಗುರುತಿಸುವ ಮಹತ್ವಾಕಾಂಕ್ಷೆಯನ್ನು ತೋರಿಸುತ್ತದೆ. ಅವರು ಈಗಾಗಲೇ 18 ಹೆಸರಿನ ಫ್ಯಾಷನ್ ಮತ್ತು ಜೀವನಶೈಲಿ ಉತ್ಪನ್ನಗಳನ್ನು ಹೊಂದಿದ್ದು, ಈಗ ಕ್ರೀಡಾ ಉಡುಪುಗಳನ್ನು ಸೇರಿಸುವ ಮೂಲಕ ತಮ್ಮ ಬ್ರ್ಯಾಂಡ್ನ ವ್ಯಾಪ್ತಿಯನ್ನು ಇನ್ನಷ್ಟು ವಿಸ್ತರಿಸಲು ಬಯಸುತ್ತಿದ್ದಾರೆಂದು ತೋರುತ್ತದೆ. ಅವರ ಈ ಹೊಸ ಪ್ರಯತ್ನವು ಯಶಸ್ವಿಯಾಗಲಿ ಎಂದು ಹಾರೈಸೋಣ. ಇನ್ನೂ ಹೆಚ್ಚು ಅಪ್ಡೇಟ್ಸ್ ಹಾಗೂ ಹೊಸ ವಿಷಯಗಳ ಕುರಿತು ನೋಡಲು ನನ್ವೀರ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಶೇರ್ ಮಾಡಿ, ಲೈಕ್ ಮಾಡಿ.